ಮಗ ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಮಗ ಏನೇ ತಪ್ಪು ಮಾಡಲಿ ಮಗನನ್ನ ಬಿಟ್ಟು ಕೊಡುವ ತಂದೆ ತಾಯಿನೇ ಇಲ್ಲ. ಅಂಥದ್ರಲ್ಲಿ ಮಗ 2 ವರ್ಷದಿಂದ ಮನೆಗೆ ಬಾರದೇ ಇದ್ರೂ ಮಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವ ಸುದ್ದಿ ಕೇಳಿ ಒಂದು ಕ್ಷಣ ನಿಲ್ಲದೆ ಆಸ್ಪತ್ರೆಗೆ ತಂದೆ ತಾಯಿ ಓಡೋಡಿ ಬಂದಿದ್ದಾರೆ. ಅಷ್ಟಕ್ಕೂ ಏನಪ್ಪಾ ಇದು ವಿಷಯ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಹುಡುಗನ ಹೆಸರು ವಿವೇಕ್ ಬಳ್ಳಾರಿ. ಹುಬ್ಬಳ್ಳಿಯ ಶಾಂತಿನಿಕೇತನ ಕಾಲೋನಿ ನಿವಾಸಿ. ಈತ ಮನೆ ಬಿಟ್ಟು ಹೋಗಿ 2 ವರ್ಷಗಳೇ ಕಳೆದರೂ ಕೂಡ ತಂದೆ ತಾಯಿ ಮುಖ ನೋಡಲು ಒಂದು ದಿನವೂ ಮಗ ಮನೆಗೆ ಬರಲೇ ಇಲ್ಲ. ಆದರೆ ಒಂದು ಹೆಣ್ಣು ಮಗಳ ಸಹವಾಸದಿಂದ ಮಗ ಮನೆಗೆ ಬಂದಿಲ್ಲ ಎಂಬ ಸುದ್ದಿ ತಿಳಿದ ತಂದೆ ತಾಯಿ ಕಣ್ಣೀರಲ್ಲೇ ದಿನ ಕಳೀತಿದ್ದಾರೆ. ಆದರೆ ಇವತ್ತು ಮಗ ಈ ಸ್ಥಿತಿಯಲ್ಲಿ ಇರುವುದು ಕಿವಿಗೆ ಬಿದ್ದ ತಕ್ಷಣವೇ ಒಂದು ಕ್ಷಣ ಮನೆಯಲ್ಲಿ ನಿಲ್ಲದೆ ಒಂಟಿ ಕಾಲಲ್ಲಿ ಆಸ್ಪತ್ರೆಗೆ ಬಂದಿದ್ದಾರೆ. ಆದರೆ ನನ್ನ ಹೆತ್ತ ಮಗನ ಮುಖ ತೋರಿಸಲು ನನಗೆ ಬಿಡ್ತಾ ಇಲ್ಲ ಆ ಹೆಣ್ಣು ಮಗಳು ಎಂಬುದು ತಂದೆಯ ಆರೋಪವಾಗಿದೆ. ನಮ್ಮ ಹುಡುಗನ ಜೋಡಿ ಜೇಂಟ್ ಆಗಿ ಅವ್ರು ಹೋಗಿ ನಮ್ಮ ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು 2 ವರ್ಷ ಆದರೂ ಪತ್ತೆ ಇಲ್ಲ. ಇವತ್ತು ನೋಡಿದ್ರೆ ಇಲ್ಲಿ ದವಾಖಾನೆಗೆ ಅಡ್ಮಿಟ್ ಆಗಿದ್ದ ಬಂದಿದ್ದು ನಮ್ಮ ಮ್ಯಾಗ ಕಂಪ್ಲೇಂಟ್ ಕೊಟ್ಟ. ಆ ಹುಡುಗಿನ ಮೊದಲ ಒಂದು ಮದುವೆ ಆಗೈತೆ ಸೋಲಾಪುರ. ಈಗ ಒಂದು ಮಗಳು ಐತಿ, ಅದನ್ನು ಬಿಟ್ಟು ಕಾಸ ನಮ್ಮ ಹುಡುಗನ ಕರ್ಕೊಂಡು ನಿಮ್ಮ ಹುಡುಗನ ಮದುವೆ ಆಗೈತೆ. ನಮ್ಮ ಹುಡುಗನ ಮದುವೆ ಆಗಿಲ್ಲ ರೀ ಮೂರ್ನಾಲ್ಕು ವರ್ಷ ಸಣ್ಣವ್ರಿ. ಅಕ್ಕಿ ಬೇರೆ ವಯಸ್ಸು ಸುಳ್ಳು ಹೇಳ್ತಾಳ್ರಿ. ಈಗ ನಿಮ್ಮ ಹುಡುಗ ಏನಂತ ನೀವು ಮಾತಾಡ್ಸಿದ್ರಿ? ಏನಂತ ನಮ್ಮ ಹುಡುಗ ಮಾತಾಡಕ್ ಬಾಯಿನೇ ಇಲ್ರಿ ಅಲ್ಲಿ. ಡಾಕ್ಟರ್ ಕೇಳಿದ್ರ ಕಿಡ್ನಿ ಎಲ್ಲ ಭಾಳ ಆಗ್ಯಾವ ಹುಡುಗನ ಅಂತ ಸರಿ. 2 ವರ್ಷ ಕಾಂಟ್ಯಾಕ್ಟ್ ಇಲ್ಲ ಇವತ್ತ ಬಂದು ಮಾರಿ ನೋಡಿದ್ರಿ. ನಾವು 2 ದಿವಸ ನೀವು ಏನು ಮಾಡಿದ್ರಿ? ಕಂಪ್ಲೇಂಟ್ ನಮ್ಮ ಕಂಪ್ಲೇಂಟ್ ಯಾರು ಹಿಡಿದಿಲ್ರಿ. ಯಾಕೆ? ಅವ್ ಗಿರಪ್ಪ ಬಳ್ಳಾರಿ ಅಂತದಲ್ರಿ, ಅವ ಎಲ್ಲ ಒಳಗಿಂದ ಒಳಗೆ ನಮ್ಮ ಮ್ಯಾಗ ಕೇಸ್ ಮಾಡ್ತಾನೆ. ಅಂದ್ರೆ ನಿಮ್ಮ ಮಗ ಒಟ್ಟು ನಿಮ್ಮ ಮಾತು ಕೇಳೋದಿಲ್ಲ. ಈಗ ನಮ್ಮ ಮಗ ಸನೇಕ ಇಲ್ರಿ. ನಮ್ಮ ಕಡೆ ಎಷ್ಟು ಮಂದಿ ಮಕ್ಕಳು ನಿಮಗೆ? ಒಬ್ಬನ ಗಂಡ ಮಗ, ಒಬ್ಬ ಹೆಣ್ಮಗ. ಹುಡುಗಿ ಕೇಳಿದ್ರಿ ಅಂತ? ಹುಡುಗಿ ಏನೇ ನಮ್ಗೆ ಏನೇ ಇಲ್ರಿ. ಅಲ್ಲ ಏನಂತ ಬರೀ ಜಗಳಕ್ಕೆ ಬರ್ತಾಳ್ರಿ. ನಮ್ಮ ಜೋಡಿ ಜಗಳ ಆಡೋದು ಕೂಡ ಕಂಪ್ಲೇಂಟ್ ಕೊಡೋದು. ಜಗಳ ಆಡಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟಾಳ್ರಿ. ಇಲ್ಲಿ ಹಾಸ್ಪಿಟಲ್ ಒಳಗೆ CC ಕ್ಯಾಮ್ರಾ ಇದ್ದಿರ್ಬೇಕು, ಅದು ತೆಗೆದು ನೋಡ್ಬೋದ್ರಿ. ಅಕ್ಕಿ ಜಗಳ ಆಡೋಳು, ನಾವು ಜಗಳ ಆಡೋದು. ಕೇಳಿದ್ರಲ್ಲ ತಂದೆಯ ಕರುಳು ಯಾವ ರೀತಿ ಚುರ್ರಂತಿದೆ ಅಂತ. ಮಾತುಗಳು ಕೂಡ ಹೊರಗೆ ಬರ್ತಾ ಇಲ್ಲ. ಅಷ್ಟಕ್ಕೂ ವಿವೇಕ್ ಮನೆ ಬಿಟ್ಟು ಹೋದ್ರೂ ತಂದೆ ತಾಯಿ ನೋವಿನೊಳಗೆ ಕೊರಗಿದ್ದಾರೆ ಹೊರತು ಮಗನಿಗೆ ಕಿರುಕುಳ ನೀಡಿಲ್ಲ. ಆದರೂ ತನ್ನ ಆರೋಗ್ಯ ತಾನು ಕೆಡಿಸಿಕೊಂಡಿದ್ದಾನೆ. ಬೇರೆಯವರಿಂದ ವಿಷಯ ತಿಳಿದ ಕೂಡಲೇ ನಾವು ಯಾರೂ ಮನೆಯಲ್ಲಿ ನಿಂತಿಲ್ಲ, ಓಡೋಡಿ ಆಸ್ಪತ್ರೆಗೆ ಬಂದರೂ ನಮಗೆ ನೋಡಲು ಬಿಡದೆ ನಮ್ಮ ಮೇಲೆಯೇ ಹಲ್ಲೆ ಮಾಡಿದ್ದಾಳೆ ಎಂದು ಅವರ ಅತ್ತೆ ಆರೋಪ ಮಾಡಿದ್ದಾರೆ. ಕರ್ಕೊಂಡೋಗ್ಯಾಳ್ರಿ. ಅಕ್ಕಿ ಕರ್ಕೊಂಡೋಗಿ 1.5 ವರ್ಷದ ಮೇಲೇನಾತ್ರಿ. ಇದುವರೆಗೆ ನಮ್ಗ ಆಸ್ಪಾಸ್ ತೋರ್ಸೇ ಇಲ್ರಿ ಹುಡುಗನಕ್ಕಿ. ಈಗ ಆರಾಮಿಲ್ಲ ಅಂತಂದು ಹೇಳಿ ಬೇರೆದವ್ರ ಕಡೆ ಫೋನ್ ಹಚ್ಚಿಸಿ ಹೇಳಕ್ ಹಚ್ಚಾಳ್ರಿ. ಹುಡುಗ BP ಲೋ ಅದೆಲ್ಲ ಆಗೋಗೈತ್ರಿ. ಹುಡುಗ ಆರಾಮಿಲ್ಲ ಅಂತಂದು ನೋಡಾಕ್ ಬಂದ್ಕೊಳ್ಳೇನ ನಮ್ಮ ಜೊತೆಗೆ ಜಗಳ ತಗದು ನಮ್ನ ಓಡ್ಸಾಕ್ ಬಂದಿದ್ದಲ್ರಿ ಈಗ ಅಕ್ಕಿ. ಆಮೇಲೆ ಆಗ್ರಿ ಅದ್ ಕ್ಯಾಮ್ರಾ ಐತ್ ನೋಡ್ರಿ. ಬೇಕಾದ್ರೆ ಇಲ್ಲೇನಾರಿ ದವಾಖಾನಿ ಒಳಗೆ ಕ್ಯಾಮ್ರಾ ಐತ್ರಿ, ಅದ್ರೊಳಗೆ ಚೆಕ್ ಮಾಡ್ರಿ. ನಾವೇನಾರ ಆಕಿ ಗಿಡ್ಯಾಕ್ ಹೋಗಿದ್ವಿ ಅಂತಂದ್ರೆ ಗೊತ್ತಾಗ್ಬಿಡ್ತೈತ್ರಿ. ಅದ ಅಲ್ಲಿ ಅನ್ಕರಿ ಏನೂ ಆಗೇ ಇಲ್ರಿ. ಸುಳ್ಳು ಆಕಿನ ಜಗಳ ತಗದು ನಮ್ಗ ಓಡ್ಸಾಕ್ ಹಚ್ಚಿದಳ್ರಿ. ಆಮೇಲ್ರಿ ನಮ್ಮ ಹುಡುಗ್ರಿ ಆಕಿದ 1ನೇ ಮದ್ವೆ ಆಗೇತ್ರಿ. 1ನೇದಾಗೇತ್ರಿ. ಎರಡನೇದು ಒಂದ್ ಜೊತೆ ಮಾಡ್ಯಾಳ್ರಿ. 3ನೇ ಹುಡುಗರಿ ನಮ್ಮ ಹುಡುಗರಿ. ಆಕಿಕಿನ್ ಸಣ್ಣವನ್ರಿ ಅವ್ನ. ಆಕಿಕಿನ್ ದೊಡ್ಡವನೇನು ಅಲ್ಲ ರೀ ಅವ. ಆಕಿಗೆ 6-7 ವರ್ಷದ ಮಗುನು ಐತ್ರಿ. ಅಂತ ಹುಡುಗಿನ ಬಿಟ್ಟು ಇವನ್ ಜೊತೆ ಇವ್ನ ಕರ್ಕೊಂಡು ಹೋಗಿ ಇಷ್ಟೆಲ್ಲ ಹಾಲತ್ ಮಾಡಿ ಕಾಡ್ರಿ ನಮ್ಮ ಮಗಗ್ ನೋಡಾಕ್ ಬಂದ್ರ ನಮಗನ್ಕರು ತೋರ್ಸಾಕ್ನು ಕೊಡಾತಿಲ್ಲ. ಪೊಲೀಸರು ಕರೆಸಿ ಕಂಪ್ಲೇಂಟ್ ಅದೆಲ್ಲ ಕೊಟ್ಟು ನಮ್ಗ ದೌರ್ಜನ್ಯ ಮಾಡತ್ತಾಳ ನೋಡ್ರಿ. ನಾವ್ ಹೊಡೆದೇವಂತಂದೇಳಿ ಕಂಪ್ಲೇಂಟ್ ಕೊಟ್ಟಾಳ್ರಿ. ನಾವ್ ಆಕಿಗೆ ಓಡ್ಸಾತೇವಂತಂದ್ ತಾನ ಕಂಪ್ಲೇಂಟ್ ಕೊಟ್ಟಾಳ್ರಿ. ಅವನು ಇಷ್ಟೆಲ್ಲ ಮಾಡಾತಾಳ್ರಿ. ನಮ್ಮಕ್ಕ ನಮಗ್ ಬ್ಯಾಡ್ರಿ, ನಾವ್ ನೋಡೋದ್ ಬ್ಯಾಡ್ರಿ. ನಮ್ಮ ಮಗನ ಹಿಂಗ ಬಿಟ್ಕೊಟ್ಟ ಕುಂತ ಬಿಡೋನ್ರಿ. ಒಬ್ಬನರಿ ಅವ ಮಗ ಇರುದು. ನಮ್ಮ ಮಗ ಏನಂತಂದ್ರಿ ಅವ್ನ ಅಲ್ಲಿ ಬಿದ್ದಾನ್ರಿ. ಅವ್ ಏನ್ ಮಾತಾಡ್ತಾನ್ರಿ? ಮತ್ತೀಗ ಆಕಿನಂತೆಲ್ಲ ಮಾತಾಡಿದ್ರು ಮಾತಾಡ್ತಾನ್ರಿ ಅವ್ನು. ಆಕಿನ ಬೇಕು ಅಂತಂದ್ರಿ. ಅವ ಎಲ್ಲ ಫುಲ್ ಇದರೊಳಗ ಬಿಟ್ಕೊಂಡ್ಬಿಟ್ಟಾನ್ರಿ.
ಎಲ್ಲ ಪೂರ ಆಕಿನಂತನ ಬಾಧ ಮಾಡಿಬಿಟ್ಟಾಳ್ರಿ ಪೂರ ಅವ್ರ ಕಳುವು ಮಾಡಾಕನು ಕಲ್ಸಿಬಿಟ್ಟಾಳ್ರಿ. ಎಷ್ಟು ವರ್ಷ ಆತ್ರಿ? 2 ವರ್ಷ ಆತ್ ನೋಡ್ರಿ. ಈಗ ಕರ್ಕೊಂಡ್ ಹೋಗಿರಿ ಆಕಿ ಕಳುವು ಮಾಡಾಕನು ಹಚ್ಚಾಳ್ರಿ. ಗಾಡಿ ತಗೋತಾಳ್ರಿ, ಇವ್ರ ಮನಿ ಅಡ್ರೆಸ್ ಕೊಡ್ತಾಳ್ರಿ. ಮತ್ತ ಫ್ರಿಜ್ ತಗೋತಾಳ್ರಿ, ನಮ್ಮ ಮನಿ ಅಡ್ರೆಸ್ ಕೊಡ್ತಾಳ್ರಿ. ಮತ್ತ ವಾಷಿಂಗ್ ಮಷಿನ್ ತಗೋತಾಳ, ನಮ್ಮ ಮನಿ ಅಡ್ರೆಸ್ ಕೊಟ್ಟು ಕಳಿಸ್ತಾಳ್ರಿ. ಎಲ್ಲಾರ್ಗಿನು ಎಲ್ಲಾರು ಬರ್ತಾರ, ಸಾಲ್ಗಾರ ಎಲ್ಲಾರು ಬರ್ತಾರ, ನಮ್ಮ ಮನೆಗೆ ಬರ್ತಾರ್ರಿ ಸಾಲ ಕೇಳಕ್. ಏನ್ ಅವ್ರ ಹೆಸರು? ಯಾರ್ದ್ರಿ? ಹುಡುಗಿ ಹೆಸರು? ಆ ಹುಡುಗಿ ಹೆಸರು ಮೇಘಾರಿ. ಮೇಘಾರಿ ಹುಡುಗಿ ಹೆಸರು ಮೇಘಾ ಗಿರಪ್ಪ ಬಳ್ಳಾರಿ ರೀ. ಅವ್ರು ಗಿರಪ್ಪ ಅವ್ರ ಅಜ್ಜ ರೀ. ಅವ್ರ ಅಜ್ಜನ್ ಕುಂಬತ್ಲಿಂದ ಇಷ್ಟೆಲ್ಲ ನಡ್ಸ ನೋಡ್ರಿ ಕಾಟ. ಹುಡುಗನ ಹೆಸರು? ನಮ್ಮ ಹುಡುಗನ ಹೆಸರು ವೇಕರಿ. ಒಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆಯ ಕೆಲಸ ಕೊಡಿಸಬೇಕು, ಒಳ್ಳೆಯ ಹುಡುಗಿ ನೋಡಿ ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಕಾಲ ಕಳಿಬೇಕು ಎಂಬುದು ಎಲ್ಲ ತಂದೆ ತಾಯಿಯ ಆಸೆಯೇ. ಆದರೆ ಮಕ್ಕಳು ಈ ಥರ ದಾರಿ ತಪ್ಪಿದಾಗ ಪಾಲಕರಿಗೆ ಆಗುವ ನೋವು ಅಷ್ಟಿಷ್ಟಲ್ಲ. ಆದ್ದರಿಂದ ಪರಸ್ತ್ರೀಯರ ಸವಾಸಕ್ಕೆ ಹೋಗುವ ಮುನ್ನ ತಮ್ಮ ಕುಟುಂಬದ ಕಡೆ ಗಮನ ಇರಲಿ ಎಂಬುದು ಕುಟುಂಬಸ್ಥರ ಆಶಯವಾಗಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.